ನಮಸ್ಕಾರ ವೀಕ್ಷಕರೇ, ನಾಲ್ಕಂಡ ಮಾಧ್ಯಮ ಸರಣಿ ಸಂಚಿಕೆಗೆ ಸ್ವಾಗತ. ನಾನು TN ರವಿಕುಮಾರ್. ಇವತ್ತು ನಮ್ಮ ಜೊತೆ ಇದ್ದಾರೆ ಅನಿತಾ ರಾಣಿ ಅಂದ್ಕೊಂಡು. ಅವರು ಏನೇನು ಸಾಧನೆ ಮಾಡಿದ್ದಾರೆ, ಅವ್ರು ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದು ಬನ್ನಿ, ಅವ್ರನ್ನೇ ಮಾತಾಡಿಸ್ತಾ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ತಾವು ಹುಟ್ಟಿದ್ದು ಸರ್, ನಾನು ಮೂಲತಃ ಕೊಡಗಿನವಳು. ಕೊಡಗಿನ ಭಾಗಮಂಡಲದಿಂದ ಒಂದು 7 ಕಿಲೋಮೀಟ್ರು ಸಣ್ಣ ಪುಲಿಕೋಟು ಅಂತ, ಕುಯ್ಯಮುಡಿ ಮನೆ ಅಂತ ನನ್ನ ಫ್ಯಾಮಿಲಿ ಹೆಸರು. ಕುಯ್ಯಮುಡಿ ಮನೆ, ನಾನು ಗೌಡಾಸು, ಕೊಡಗಿನ ಗೌಡ. ಆಗ ನನ್ನ ಮನೆ ಹೆಸರು ಕುಯ್ಯಮುಡಿ ಮನೆ. ಅಲ್ಲಿ ಹುಟ್ಟಿ ಬೆಳೆದಿದ್ದು ಕಾವೇರಿ ಅಮ್ಮನ ಮಡಿಲಲ್ಲಿ. ಅಲ್ಲಿ ಓದಿದ್ದು ಸ್ವಲ್ಪ ಎಲ್ಲ ನಾನು ಕೊಡಗಿನಲ್ಲೇ ಓದಿದೆ. ಅಲ್ಲಿ ಒಂದು ಸಲ ಎಜುಕೇಷನ್ ಆಯಿತು. ಆಮೇಲೆ ಮೈಸೂರಲ್ಲಿ ಆಯಿತು ಅಪ್ಪ ಇದು ಮಾಡಿದಾಗ. ಅಲ್ಲಿಂದ ಅಷ್ಟೇ, ಎಜುಕೇಷನ್ನು ತುಂಬ ಮೇಲೆ ಡಿಗ್ರಿ ಎಲ್ಲ ತಗೊಂಡಿಲ್ಲ. ಜಸ್ಟ್ SLC ಪಾಸ್ ಮಾಡಿ ಆಮೇಲೆ ಇದ್ದಕ್ಕಿದ್ದಂಗೆ ಅದೇನೋ ಚಿತ್ರರಂಗ ಸೆಳೀತು. ತುಂಬ ರೇಡಿಯೋ ಕೇಳೋದು, ಪೇಪರ್ ಓದೋದು, ಅಪ್ಪ ತಗೊಂಡು ಬರೋರು. ರೇಡಿಯೋದಲ್ಲಿ ತುಂಬ ಕೇಳ್ತಾ ಇದ್ದೆ. ಆಗ ಸಿನಿಮಾಗಳು ಬರ್ತಿತ್ತು ಗೊತ್ತಾ ರೇಡಿಯೋದಲ್ಲಿ, ಅದನ್ನ ಕೂತ್ಕೊಂಡು ಆ ರೇಡಿಯೋದಲ್ಲಿ ಸಿನಿಮಾಗಳು ಚಲನಚಿತ್ರ ಇದು. ಆವಾಗೆಲ್ಲ ಅದನ್ನು ನೋಡೋ ಅಂಥ ಒಂದು ಅಭ್ಯಾಸ, ಅಂದರೆ ಕೇಳೋ ಅಂಥ ಅಭ್ಯಾಸ. ಆಗ TV ಎಲ್ಲ ಇರಲಿಲ್ಲ. ಆಗ ನನಗೂ ಅನಿಸೋದು ನಾನು ಮಾಡಬೇಕು ಸಿನಿಮಾದಲ್ಲಿ ಅಂತ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪ, ನಾವು ಟಾಟಾ ಕನ್ಸಲ್ಟೆಡ್ ಕಂಪ್ನಿಲಿ ಅಪ್ಪ ಮ್ಯಾನೇಜರ್ ಆಗಿದ್ದರು ಕೂರ್ಗಲ್ಲಿ. ಪ್ರತಿ ಶನಿವಾರ ನಾವು ಅಲ್ಲೊಂದು ಟೆಂಟಿಗೆ ಸಿನಿಮಾಕ್ಕೆ ಹೋಗ್ತಿದ್ವಿ. ಆಗ ತುಂಬ ತಮಿಳು ಸಿನಿಮಾ ಬರ್ತಿತ್ತು, ಕನ್ನಡ ಸಿನಿಮಾ ತುಂಬ ಲೇಟಾಗಿ ಬರ್ತಿತ್ತು. ಅದರಲ್ಲಿ ನಾನು ಸರಪಂಜರ, ಆಮೇಲೆ ಇನ್ನೂ ಸುಮಾರು ಅಣ್ಣವ್ರ ಸಿನಿಮಾಗಳು ಎಲ್ಲ ಅಲ್ಲಿಗೆ ಅಂದರೆ ಇಲ್ಲಿಂದ ಅಲ್ಲಿಗೆ ಬರಬೇಕಂದ್ರೆ ತುಂಬ ದಿನಗಳಾಗಿರೋದು ಟೈಮ್. ಹಾಗಾಗಿ ತುಂಬ ನಾನು ನಮ್ಮ ಅಪ್ಪ ಹೋಗಿ ಥಿಯೇಟ್ರ್ ಸಿನಿಮಾ ನೋಡ್ತಿದ್ವಿ. ಹಂಗೆ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಬಂದೆ. ಅಂದರೆ ನಮ್ಮ ತಂದೆ ನಾಟಕಗಳೆಲ್ಲ ಮಾಡೋರಂತೆ, ಪೌರಾಣಿಕ ನಾಟಕ ಎಲ್ಲ. ಚಿತ್ರರಂಗ ಏನು ಅಂತ ಗೊತ್ತಿಲ್ದಂಗೆ ಬಂದವಳು ನಾನು. ಮೊದಲೇ ಸಿನಿಮಾ ಯಾವ್ದು ಮಾಡಿದ್ರಿ? ಮೊದಲು ಸಿನಿಮಾ ನಾನು ಗಿರಿಮಲ್ಲಿಗೆ. ಅದರಲ್ಲಿ ಒಂದು, ಅಂದರೆ ಸಿನಿಮಾ ಗೊತ್ತಿಲ್ದಂಗೆ ಬಂದ್ಬಿಟ್ಟು ನನಗೆ ಹೀರೋಯಿನ್ನು ಕ್ಯಾರೆಕ್ಟ್ರು ಅನ್ನೋದು ಏನೂ ಗೊತ್ತಿರಲಿಲ್ಲ. ಒಂದು ಅವಕಾಶ ಬೇಕು, ನಾನು ಆ್ಯಕ್ಟ್ ಮಾಡಬೇಕು, ಆ ಥರ ಒಂದು ನನ್ನ ತಲೆಯಲ್ಲಿ. ಆಮೇಲೆ ಯಾರೂ ಗಾಡ್ ಫಾದರ್ ಇಲ್ಲ. ಹಂಗೆ ಗಿರಿಮಲ್ಲಿಗೆ ಮಾಡಿದೆ. ಆಮೇಲೆ ಅವಳೇ ನನ್ನ ಹೆಂಡತಿ, ನಮ್ಮ ಉಮೇಶ್ ಪ್ರಭಾಕರ್ ಸರ್ದು, ಕಾಶಿನಾಥ್ ಅವ್ರ ಜೊತೆಲಿ ಒಂದು ಚಿಕ್ಕ ಪಾತ್ರ. ಅದೊಂದು ಸೆನ್ಸರ್ ಗರ್ಲ್ ಆಗಿ ಬಂದು, ಅವರು ನಾನು ಸೆನ್ಸರ್ಗೆ ಬಂದಿರ್ತೀನಿ, ಅವ್ರು ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾರೆ. ಅವಾಗ ನಾ ಬಂದಿರೋದು ಸೆನ್ಸರ್ಗೆ, ನನ್ನ ಮದುವೆ ಆಗೋಕ್ಕಲ್ಲ ಅಂತೇಳಿ ಅವ್ರು ಕೆನ್ನೆಗೊಡ್ದು ಬರೋದು. ಅದು ಒಂದು ತುಂಬ ಒಂದು ಒಳ್ಳೆ ಥರದಲ್ಲಿ ವೈರಲ್ ಆಯಿತು. ಅಂದರೆ ಈಗಿನ ಲ್ಯಾಂಗ್ವೇಜಲ್ಲಿ ಅವರು ರೋಡಲ್ಲಿ ಹೋಗ್ಬೇಕಾದ್ರೆ ಹುಷಾರಪ್ಪ ಕೆನ್ನೆಗೊಡೆದು ಬಿಡ್ತಾರೆ ಅಂತೇಳೋ ಅಂತ ಇದಾಯಿತು. ಆಮೇಲೆ ಅವತಾರ ಪುರುಷ, ಅಂಬರೀಷ್ ಸುಮಲತಾ, ರಾಜ್ಕಿಶೋರ್ ಡೈರೆಕ್ಟ್ರು. ಆಮೇಲೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ MLA ಯೋಗ, ಆಗ MLA ಇನ್ನೂ ಇಲ್ಲ ಆವಾಗ. ಅದೊಂದು ಇದು ಜೈಪುರಲ್ಲೆಲ್ಲ ಶೂಟಿಂಗ್ ಆಯಿತು, ಎಲ್ಲ ರಾಜಸ್ಥಾನದಲ್ಲಿ. ಅದೊಂದು 30 days ವರ್ಕ್ ಮಾಡಿದ್ವಿ ನಾವು. ಒಂದು ಅಂದರೆ ಕನ್ನಡ ಸಿನಿಮಾನೇ, ಕ್ಯಾರೆಕ್ಟ್ರು ಒಂದು ಮಾರ್ವಾಡಿ, ಅಂದರೆ ಸೀರೆ ಎಲ್ಲ ಉಟ್ಕೊಳ್ತೀವಲ್ಲ ಆ ಫ್ಯಾಮ್ಲಿ, ಅಂದರೆ ಅಲ್ಲಿದ್ದು ಫ್ಯಾಮ್ಲಿ ಏನಂತಾರೆ ಅದಕ್ಕೆ, ಇದ್ರ ಬಗ್ಗೆ ಹೇಳೋದು. ಕರ್ನಾಟಕ, ಸೌತ್ ಕರ್ನಾಟಕ ಎರಡು ಸೇರಿ ಉತ್ತರ ಧ್ರುವದಿಂದ ದಕ್ಷಿಣ. ನಾವು ಅಂದರೆ ಉತ್ತರದವರು ಆ ಸೀರೆ ಅದೆಲ್ಲ ಹಾಕಿ ಅಲ್ಲಿದ್ದು. ಆಮೇಲೆ ಇವ್ರದ್ದು ನಮ್ಮ ರೇಣುಕಾ ಶರ್ಮಾ ಸರ್ದು ಮಹಾಸಾಧ್ವಿ ಮಲ್ಲಮ್ಮ, ಅದರಲ್ಲಿ ಒಂದು ಒಳ್ಳೆ ಸೊಸೆ. ಅದನ್ನು 48 ದಿವಸ ನಾವು ವರ್ಕ್ ಮಾಡಿದ್ವಿ. ಅಷ್ಟು ಒಂದು ದೊಡ್ಡ ಪಾತ್ರ, ದೊಡ್ಡ ಸಿನಿಮಾ. ಹಂಗೆ ಆಮೇಲೆ ಅದೇ ಶಾಂಭವಿ, ಹತ್ರ ಒಂದು 250-300 ಸಿನಿಮಾ ಆಯಿತು. ತುಂಬ ಚೆನ್ನಾಗಿ ಪಾತ್ರ ಚೆನ್ನಾಗಿದೆ ಅನಿಸಿದ್ದು ಯಾವುದು ನಿಮಗೆ? ಸರ್, ನನಗೆ ಕೊಡೋ ಪಾತ್ರಗಳು ಚಿಕ್ಕದು ದೊಡ್ಡದಾದ್ರೂ ಅಲ್ಲಿ ಒಂದು ಮೆಸೇಜ್ ಇರುವಂಥ ಸಿನಿಮಾ. ಆಮೇಲೆ ಸಿನಿಮಾಕ್ಕೆ ಬೇಕಾಗುವಂಥ ಒಂದು ಪಾತ್ರ, ಚಿಕ್ಕ ಪಾತ್ರ ಆದರೂ ತುಂಬ ಚೆನ್ನಾಗಿತ್ತು ಅಂತ ಹೇಳುವಂಥ ಒಂದು ಪಾತ್ರ. ಹಾಗಾಗಿ ಈಗ ತವರಿಗೆ ಬಾ ತಂಗಿ, ಇದು ಹೇಳ್ತೀನಿ, ಶಾಂಭವಿ ಒಂದು ವಿಲನ್ನು ಥ್ರೋಟ್ ಮೂವಿ, 3 ಲ್ಯಾಂಗ್ವೇಜ್.
ಕನ್ನಡ, ತೆಲುಗು, ತಮಿಳು. ಕನ್ನಡದಲ್ಲಿ ನಮ್ಮ ಶ್ರೀನಾಥ್ ಸರು, ಆಮೇಲೆ ಶ್ರುತಿಯವರು, ಸುನೀಲ್, ತಮಿಳಲ್ಲಿ ವಿಜಯ್ ಕುಮಾರ್, ತಮಿಳು ವಿಜಯ್ ಕುಮಾರ್ ಅವರು, ಆಮೇಲೆ ಅಲ್ಲಿಯ ಕಾಮಿಡಿಯನು, ಆಮೇಲೆ ಕನ್ನಡದಲ್ಲಿ ನಾನು, ಶ್ರುತಿ, ಸುನೀಲು, ಭರತ್, ನನ್ನ ಕ್ಯಾರೆಕ್ಟ್ರು ಅದು ಕಂಟಿನ್ಯೂ ಆಯಿತು. ತೆಲುಗಲ್ಲಿ ಶರತ್ ಬಾಬು, ಹಂಗೆ ಅಲ್ಲೊಂದೆರಡು ಅದೊಂದು ಸ್ವಲ್ಪ ಕ್ಯಾರೆಕ್ಟ್ರು, ಹಂಗೆ ತೆಲುಗು, ತಮಿಳು, ಕನ್ನಡ ಅದು 100 ಡೇಸ್ ಹೋಯ್ತು ಸಿನಿಮಾ. ನಿಮಗೆ ಗೊತ್ತಿರ್ಬೋದು, ಶಾಂಭವಿ ಎಲ್ಲ ಲ್ಯಾಂಗ್ವೇಜಲ್ಲಿ ಚೆನ್ನಾಗೋಯ್ತು. ಆಮೇಲೆ ಸಾಯಿ ಪ್ರಕಾಶ್ ಅವ್ರದ್ದು ತವರಿಗೆ ಬಾತಂಗಿ, ಶಿವಣ್ಣ ಅವ್ರದ್ದು, ಅದರಲ್ಲಿ ಒಂದು ಡಾಕ್ಟ್ರು ಕ್ಯಾರೆಕ್ಟ್ರು, ತುಂಬ ಒಂದು ಒಳ್ಳೆ ಮೀನಿಂಗ್ ಇರುವಂಥ ಡಾಕ್ಟ್ರು. ಅಂದರೆ ಹೀರೋಯಿನ್ನ ಅಬಾಷನ್ ಮಾಡಬೇಕು ಅಂತ ಕರ್ಕೊಂಡು ಬಂದಾಗ ಗಂಡನ ಫೋರ್ಸಿಗೆ ಅವರು ಅಬಾಷನ್ ಮಾಡಲ್ಲ, ಅಂದರೆ ಗಂಡನಿಗೆ ಹೇಳಿರ್ತಾಳೆ ಇವಳು ಅಬಾಷನ್ ಮಾಡಿದೆ ಅಂತೇಳಿ. ಆ ಥರ ಎಲ್ರಿಗೂ ಇಷ್ಟ ಆಗುವಂಥ ಕ್ಯಾರೆಕ್ಟರ್. ನಾನು ಇವತ್ತು ನಾನು ತವರಿಗೆ ಬಾತಂಗಿಲಿ ಏನು ಡಾಕ್ಟ್ರು, ಅಯ್ಯೋ ಡಾಕ್ಟ್ರಾ ಅಂದರೆ ಅಷ್ಟು ಹತ್ತಿರವಾದ ಒಂದು ಪಾತ್ರ. ಆಮೇಲೆ ಯುಗಾದಿ ಸಾಯಿ ಪ್ರಕಾಶ್ ಸರ್ದು, ಮಹಾರಾಜ, ಯುಗಾದಿಲಿ ನಮ್ಮ ರವಿ ಸರು, ಮಹಾರಾಜದಲ್ಲಿ ಸುದೀಪ್ ಅವರು, ಆಮೇಲೆ ದರ್ಶನ್ ಅವ್ರದ್ದು ಧ್ರುವ, ಹೆಚ್ಚು ವಾಸು ಅಲ್ಲ ಧ್ರುವ, ಇನ್ನು ಬೇರೆ ಒಬ್ಬರು ಡೈರೆಕ್ಟ್ರು ಇಂದ್ರ, ಹೆಚ್ಚು ವಾಸ್ ಸರ್ದು. ಹೆಚ್ಚು ವಾಸ್ ಸರ್ದು ಆಂಟಿ ಪ್ರೀತ್ಸೆ, ಅದರಲ್ಲಿ ಫಸ್ಟ್ ಆಂಟಿ ನಾನೇ ಅದು. ಆಮೇಲೆ ಅವ್ರದ್ದೇ ಸತ್ಯಮೇವ್ ಜಯತೆ, ಅದರಲ್ಲಿ ತುಂಬ ಒಳ್ಳೆ ಕ್ಯಾರೆಕ್ಟ್ರು. ಹಿಂದಿಲಿ ಸರ್ಪ್ರೋಷ್ ಬಂತು ನೋಡಿ, ಅದರಲ್ಲಿ ಒಂದು ಆ ಹೀರೋದೊಂದು ಅತ್ತಿಗೆ ಕ್ಯಾರೆಕ್ಟ್ರು ವಿಡೋ ಆಗ್ತಾಳೆ, ಆ ಥರ ಅದು ಸತ್ಯಮೇವ ಜಯತೆ. ಇಷ್ಟೆಲ್ಲ ಮಾಡ್ಕೊಂಡ್ಬಂದು ಸಿನಿಮಾ ಎಲ್ಲ ಮಾಡ್ಕೊಂಡ್ಬಂದ್ರಿ ನೀವು. ಅದಾಗಲಿ ಪ್ರೊಡ್ಯೂಸ್ ಮಾಡಬೇಕು ಅಂತ ಯಾವ ರೀತಿ ಅನ್ನಿಸ್ತು ನಿಮಗೆ? ಸರ್, ನಾನು ಎಲ್ಲರೂ ನನಗೆ ಸ್ವಲ್ಪ ದೊಡ್ಡವರು, ನಮ್ಮ ಚಿತ್ರರಂಗದ ಹಿರಿಯರೆಲ್ಲ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋಣ ಸರ್, ಬೇಕಾದರೆ ಫ್ರೀಯಾಗಿ ಬಂದು ಆ್ಯಕ್ಟ್ ಮಾಡ್ತೀನಿ, ಪ್ರೊಡ್ಯೂಸ್ ಅಂತೂ ಮಾಡಲ್ಲ. ಬಟ್ ಹಂಗೆ ನನ್ನ ಬಾಯಲ್ಲಿ ನಾನು ಹೇಳ್ತಾ ಇದ್ದೆ. ಬಟ್ ಪ್ರೊಡ್ಯೂಸ್ ಮಾಡಿದ್ರೆ ಏನೇನು ತೊಂದರೆಗಳಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ಏಕೆಂದರೆ ನಾವು ಹೋಗೋದು, ಅವ್ರು ಕೊಟ್ಟ ಪಾತ್ರನ ಮಾಡ್ತಿದ್ದೆ, ನಾನು ಬರ್ತಿದ್ದೆ. ನಾನು ಈಗ ಒಂಚೂರು ಮಾತಾಡೋಕೆ ಕಲ್ತಿದ್ದೀನಿ, ಆವಾಗ ಮಾತು ಆಡ್ತಿರ್ಲಿಲ್ಲ. ಆಮೇಲೆ ಹಿಂಗೆ ಹೇಳ್ಕೊಂಡು ಬಂದು ಅದು ಹೆಂಗೆ ಅಂತ ಗೊತ್ತಿಲ್ಲ ಸರ್. ಒಂದಿನ ಕೂಡ್ಲು ರಾಮಕೃಷ್ಣ ಅವ್ರು ಬಂದರು, ನಮ್ಮ ಮನೇಲಿ ಕೂತ್ಕೊಂಡಿದ್ರು. ನೀವು ಮಾನಸ ಸಿನಿಮಾ ತೆಗೆದಿದ್ರಾ? ಹೌದು ಸರ್. ಅದು ಯಾವ ರೀತಿ ಹೆಂಗೆ ತೆಗೆದಿದ್ದಂಗೆ ಸರ್? ಅದು ಒಂದು ವುಮೆನ್ ಓರಿಯೆಂಟೆಡ್ ಮೂವಿ. ಅಂದರೆ ಅದರಲ್ಲಿ ಮಾನಸದಲ್ಲಿ ಮಾನಸ ಕ್ಯಾರೆಕ್ಟರ್ ನಾನೇ ಮಾಡಿದೆ. ಆಮೇಲೆ ಶಿವಧ್ವಜ್ ಮಾಡಿದ್ರು, ಶಿವರಾಮಣ್ಣ, ಶ್ರೀನಿವಾಸ ಮೂರ್ತಿ, ರಮೇಶ್ ಭಟ್ ಅವರು ಎಲ್ಲ ಹಿರಿಯ ಕಲಾವಿದರು. ಕೂಡ್ಲು ರಾಮಕೃಷ್ಣ ಅವರು ಡೈರೆಕ್ಟ್ರು, ನಾನೇ ಪ್ರೊಡ್ಯೂಸರು. ಹಾಗಾಗಿ ಅದು ವುಮೆನ್ ಓರಿಯೆಂಟೆಡು. ಪ್ರತಿಯೊಂದು ಹೆಣ್ಮಕ್ಳಿಗೆ ಎಜುಕೇಷನ್ ಬೇಕು ಅಂತೇಳೋ ಒಂದು ಥಾಟ್ ಇಟ್ಕೊಂಡು, ಮೆಸೇಜ್ ಇಟ್ಕೊಂಡು ಮಾಡಿದಂಥ ಸಿನಿಮಾ. ಚೆನ್ನಾಗಿ ಬಂತು. ಬಟ್ ಒಂದು ಅವಾರ್ಡ್ ಬಂತು, 3rd ಬೆಸ್ಟ್ ಮೂವಿ ಅಂತ ಒಂದು ನಮ್ಮ ರಾಜ್ಯ ಕರ್ನಾಟಕ ಸರ್ಕಾರದಿಂದ ಒಂದು ಪ್ರಶಸ್ತಿ ಬಂತು. ಅದಕ್ಕೆ ಇನ್ನೂ ಸ್ವಲ್ಪ ಒಂದು ಒಳ್ಳೆ ಹೆಸರು ಬರಬೇಕಾಗಿತ್ತು. ಬಟ್ ಕಾರಣಾಂತರದಿಂದ ರಿಲೀಸ್ ಮಾಡೋದು ಫಸ್ಟ್ ಪ್ರೊಡಕ್ಷನ್ ಆಗಿದ್ದರಿಂದ ನನಗೆ ಅದ್ರ ಬಗ್ಗೆ, ನಾನೊಂದು ಕಲಾವಿದೆ ಆಗಿರೋದ್ರಿಂದ ಆ ರಿಲೀಸ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತು. ಡೈರೆಕ್ಟರ್ ಇದ್ರಲ್ಲ, ಅದನ್ನು ಡೈರೆಕ್ಟ್ರ್ ಇದ್ದರು, ಬಟ್ ಅವ್ರು ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದರು. ಹಾಗಾಗಿ ಒಂದು ಹೇಳ್ತೀನಿ ಸರ್ ಓಪನ್ ಆಗಿ, ಎಷ್ಟೇ ಡೈರೆಕ್ಟ್ರ್ ಇದ್ರೂ ಯಾರೇ ನಮ್ಮ ಜೊತೆ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಅಲ್ಲಿ ಉಳ್ಕೊಳ್ಳೋದು ಪ್ರೊಡ್ಯೂಸರ್ ಮಾತ್ರ. ಕೆಲವರಿದ್ದರು ಹಿರಿಯ ಅವರು, ನಾನು ಹೇಳಬೇಕು ಕೆಲವ್ರನ್ನ, ಕೆಲವು ನಿರ್ದೇಶಕರನ್ನ, ಈಗ ನಾಗಭರಣ ಸರ್ ಆಗಲಿ, ಬರ್ಗೂರ್ ಸರ್ ಆಗಲಿ, ಆಮೇಲೆ ಇನ್ನೂ ಹಳಬ್ರಿ ಅಂಥವರೆಲ್ಲ ಸಿನಿಮಾನ ಆ ಮಗು ಥರ ಇಟ್ಕೊಂಡು ಒಬ್ಬ ನಿರ್ಮಾಪಕರಿಗೆ ದುಡ್ಡು ಮಾಡಿ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡ್ತಾಯಿದ್ರು. ಬಟ್ ಈಗ ಇದೇ ಚೇಂಜ್ ಆಗಿಬಿಟ್ಟಿದೆ, ಟ್ರೆಂಡ್ ಚೇಂಜ್ ಆಗಿದೆ. ನಾನು ನಿರ್ದೇಶಕ ಆದರೆ ಸಾಕು, ನಿರ್ಮಾಪಕ ನಾಳೆ ಏನಾದರೂ ಮಾಡ್ಕೊಳ್ಳಿ, ಬರೋ ದುಡ್ಡು ಬಂದರೆ ಸಾಕು. ಬಟ್ ಈಗ ನನಗೇನು ಅರ್ಥ ಆಯ್ತು ಅಂದರೆ, ಅದು ಈ ಸಿನಿಮಾದ ಫಿನಿಶ್ ಮಾಡ್ತೀನಿ, ಆಮೇಲೆ ಅದನ್ನು ಹೇಳ್ತೀನಿ. ಹಾಗೆ ಮಾನಸ ಮಾಡಿದೆ, ಅದಕ್ಕೊಂದು ಅವಾರ್ಡ್ ಬಂತು. ದುಡ್ಡೇನು ಬಂದಿಲ್ಲ, ಗೌರ್ಮೆಂಟಿಂದ ಸಬ್ಸಿಡಿ 10 ಲಕ್ಷ ಬಂತು.
ಅದು ಒಂದು ನೆಮ್ಮದಿ ಸಿನಿಮಾ ಮಾಡಿದ್ದಕ್ಕೆ. ಬಟ್ ಹಾಕಿದ ದುಡ್ಡು ಹೋಯಿತು ಹೋಯ್ತಾ? ಬಂದಿಲ್ಲ. ಒಂದು ಖುಷಿಯಾಗಿದೆ ಏನಂದರೆ, ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡಿದೆ, ನಾ ಗುರ್ತಿಸ್ಬಿಟ್ಟು, ಅಂದರೆ ಒಳ್ಳೆ ಕತೆ ಇತ್ತು, ಆ ಕತೆ ಎಲ್ಲ ನೋಡಿಬಿಟ್ಟು ಗೌರ್ಮೆಂಟ್ ನಮ್ಮ ಕರ್ನಾಟಕ ಸರ್ಕಾರ ಗುರ್ತಿಸ್ಬಿಟ್ಟು ವಾರ್ತಾ ಇಲಾಖೆ ಅದಕ್ಕೊಂದು ಅವಾರ್ಡ್ ಕೊಡ್ತು. ನಾನು ಯಾರನ್ನೂ ರೆಕಮೆಂಡ್ ಮಾಡಿಲ್ಲ, ಯಾರಿಗೂ ದುಡ್ಡು ಕೊಟ್ಟಿಲ್ಲ, ತಪ್ಪು ತಿಳ್ಕೊಳ್ಬೇಡಿ, ಓಪನ್ ಆಗಿ ನಡೀತಿರೋದನ್ನು ಹೇಳ್ತಿದ್ದೀನಿ, ಕೊಟ್ಟಿಲ್ಲ. ಫಸ್ಟ್ ಟೈಮ್ ಒಂದ್ಸಲಿ ಆಯಿತು, ರಿಜೆಕ್ಟ್ ಆಯಿತು, ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಅಂದ್ಕೊಂಡೆ. ನೆಕ್ಸ್ಟ್ ಟೈಮ್ ಒಂದ್ಸಲಿ ಈ ಥರ ನಿಮ್ಮ ಸಿನಿಮಾಕ್ಕೆ ಅವಾರ್ಡ್ ಬಂದಿದೆ ಅಂತ ಆಯಿತು, ಓಕೆ ಗುಡ್ ಅಂದ್ಕೊಂಡೆ. ಆಮೇಲೆ ಅದ್ರ ಕತೆ ಅವಾರ್ಡ್ ಬಂತು 2013 ನಾನು ಮಾಡಿದ್ದು 2010 ಆ್ಯಂಡ್ 11 13 ಅನೌನ್ಸ್ ಮಾಡಿದ್ರು. ಸಮ್ ಟೈಮ್ ಮಿನಿಸ್ಟ್ರಿ ಇರಲಿಲ್ಲ ಅಂತ ಹೇಳ್ಬಿಟ್ಟು 14 ಕೊಡೋಕ್ಕೆ 2014 ಎಲ್ಲವನ್ನೂ ರೆಡಿ ಮಾಡಿಕೊಂಡೆ. ಅಯ್ಯೋ ನನಗೊಂದು ಅವಾರ್ಡ್ ಬಂತು, ಬೇರೆಯವ್ರು ತಗೊಳ್ಬೇಕಂದ್ರೆ ಹೊಟ್ಟೆಗಿಚ್ಚು ಆಗ್ತಿರ್ಲಿಲ್ಲ. ನಾನು ಒಂದಿನ ತಗೊಳ್ಬೇಕು, ಯಾಕೆಂದರೆ ಬೇರೆಯವ್ರನ್ನ ನೋಡಿ ನಾವು ಹೊಟ್ಟೆಗಿಚ್ಚು ಪಡಬಾರ್ದು, ನಾವು ಏನಾದರೂ ಮಾಡಿ ಸಾಧನೆ ಮಾಡಿ ನಾವು ತಗೊಳ್ಬೇಕು ಅಂತೇಳೋದು ನನಗೆ ಇತ್ತು. ಬಟ್ ನನಗೆ ಪ್ರೊಡ್ಯೂಸ್ ಮಾಡಿ ತಗೊಳ್ತೀನಿ ಅಂತ ಹೇಳೋದು ಇರಲಿಲ್ಲ. ನಾನೊಂದು ಆ್ಯಕ್ಟ್ ಮಾಡಿದಾಗ, ಯಾರಾದರೂ ಒಂದು ಒಳ್ಳೆ ಅವಕಾಶ ಕೊಟ್ಟು ಆ್ಯಕ್ಟ್ ಮಾಡಿದಾಗ ಕ್ಯಾರೆಕ್ಟ್ರಿಗೆ ಒಂದು ಅವಾರ್ಡ್ ಬಂದರೆ ಖುಷಿಯಾಗಿರುತ್ತೆ ಅಂತ ಹೇಳೋದು ನನ್ನ ಮನಸ್ಸಿನಲ್ಲಿತ್ತು. ಹಂಗಿತ್ತು. ಏನೋ ದೇವ್ರ ದಯದಿಂದ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ, ಅದಕ್ಕೆ ಅವಾರ್ಡ್. ಅದಕ್ಕೆ ಸರ್ 2014 ನನಗೆ ಅನೌನ್ಸ್ ಮಾಡಿ ಇನ್ವಿಟೇಷನ್ ಕೊಟ್ಟು, ಆಮೇಲೆ ಪೇಪರಲ್ಲಿ ಬಂತು, ಧಾರವಾಡದಲ್ಲಿ ಪ್ರೋಗ್ರಾಮ್ ಫಿಕ್ಸ್ ಆಯಿತು, ಟಿಕೆಟ್ ಆಯಿತು, ರೂಮ್ ಬುಕ್ ಆಯಿತು. ಎಲ್ಲರೂ ನಿಮಗೆ ಗೊತ್ತಿದೆ, ನಾವು ಏನಾದರೂ ಒಂದು ಸಾಧನೆ ಮಾಡಿದಾಗ ನಮ್ಮನ್ನೆಲ್ಲರೂ ನೋಡೋ ರೀತಿಯೇ ಬೇರೆ, ಮಾತಾಡಿಸೋ ರೀತಿಯೇ ಬೇರೆ, ಹಂಗೆಲ್ಲ ಆಯಿತು. ನಂಗೆ ಖುಷಿ ಆಯಿತು. ಅಂದರೆ ಪ್ರಪಂಚ ಹೀಗೆ, ಏನೂ ಇಲ್ಲ ಅಂದರೆ ಯಾರೂ ಅನಿತಾ ರಾಣಿನ ಹಾಯ್ ಅಂದ್ಬಿಟ್ಟು ಏನಾದರೂ ಮಾಡಿದ್ದಾರೆ ಅಂದರೂ ಏನಮ್ಮ ಹೇಗಿದೆಯಾ ಚೆನ್ನಾಗಿದೆಯಾ, ಅದು ಇದೇ ಬೇರೆ ಆಗುತ್ತೆ. ಅದು ಪ್ರಪಂಚದ ನಿಯಮ, ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ. ಎಷ್ಟು ಲಾಸ್ ಆಯಿತು ಸರ್? ಅದಕ್ಕೆ ಒಂದು ಆಯಿತು ಸರ್, ಸುಮ್ಮನೆ ಯಾಕೆ ಬಡ್ಜೆಟ್ ಬೇಡ ಬಿಡಿ ಆಯಿತು. ಆಮೇಲೆ 2014 ನಾನು ಏನು ಮಾಡಿದೆ, ಅಲ್ಲಿ ಬರೋದು 50,000. ಆಲ್ರೆಡಿ ನಮ್ಮ ಹತ್ರ ಇರೋದ್ರಲ್ಲಿ ಒಂದು 25 ಒಳ್ಳೆ ಒಂದು ಸೀರೆ ಗೀರೆ ಎಲ್ಲ ತಗೊಂಡು, ಇನ್ನೂ ದುಡ್ಡು ಬಂದಿರಲ್ಲ ನಮಗೆ, ಗೊತ್ತಲ್ಲ ನಿಮಗೆ, ಕೊಟ್ಟ ಮೇಲೇ ಚೆಕ್ ಕೊಡೋದು. ಸೀರೆ ಗೀರೆ ಎಲ್ಲ ತೊಗೊಂಡು ರೆಡಿಯಾಗಿದ್ದೆ ಸರ್. ಇನ್ನೇನು ಸಂಡೇ ಟಿಕೆಟ್ ಬುಕ್ ಆಗಿದೆ, ಸಂಡೇ ಧಾರವಾಡಕ್ಕೆ ಹೋಗಬೇಕು ತಗೊಳ್ಳೋಕ್ಕೆ. ಶುಕ್ರವಾರ ಸಾಯಂಕಾಲನೇ ಯಾರೋ ನಂದು ಒಂದೇ ಒಂದು ಸಿನಿಮಾಕ್ಕೆ ಸ್ಟೇ ತಗೊಂಡು ಬಂದರು. ಅಂದರೆ ನನ್ನ ಮೇಲೆ ಅಲ್ಲ, ವಾರ್ತಾ ಇಲಾಖೆ ಮೇಲೆ. ಏನೋ ಅವ್ರವ್ರದ್ದು ನನಗಂತೂ ಗೊತ್ತಿಲ್ಲ. ನನಗೆ ಆಗ ಕೋರ್ಟು ಗೀಟು ಇದೆಲ್ಲ ಅಂದರೆ ನನಗೆ ಸ್ವಲ್ಪ ಗೊತ್ತಿಲ್ಲ. ಅಂಥ ಇದಕ್ಕೆಲ್ಲ ನಮಗೆ ಅದು ಸ್ವಲ್ಪ ತಿಳ್ಕೊಳಕ್ಕೆ ಹೋಗಲಿಲ್ಲ. ಸ್ಟೇ ತಗೊಂಡು ಬಂದರು. ಒಂದ್ಸಲ ಇದೇ ನಮ್ಮ ತುಂಬ ಆತ್ಮೀಯರು ಒಂದ್ಸಲ ಹೇಳಿದ್ರು, ಏನಮ್ಮ ನಿನ್ನ ಸಿನಿಮಾದು ಸ್ಟೇ ತಗೊಂಡು. ಅಯ್ಯೋ ಹೋದರೆ ಹೋಗಲಿ ಅಂತ ಪದ್ಮಭೂಷಣ ಬಂದವರೇ ಸೈಲೆಂಟಾಗಿ, ನಾವು ಅಂದರೆ ನನ್ನ ಆ ಥರ ಕ್ಯಾಶುವಲಾಗಿ ತಗೊಂಡೆ, ಅವ್ರೇನು ತಮಾಷೆ ಮಾಡ್ತಿದ್ದಾರೆ ಅಂತ. ಅಲ್ಲಿಂದ ಮತ್ತೆ ಬರ್ತೀನಿ, ಏನೋ ಚೇಂಬರ್ಗೆ ಬಂದು ನೋಡಿದ್ರೆ ಇಲ್ಲಮ್ಮ ಸ್ಟೇ ಬಂದಿದೆ, ನ್ಯೂಸಲ್ಲೆಲ್ಲ ಬರ್ತಿದೆ ಅಂತ. ಒಂಥರ ಆಗೋಯ್ತು ಸರ್, ತಡ್ಕೊಳಕ್ಕಾಗದೇ ಇರುವಂಗೆ ಆಗೋಯ್ತು. ನಾನು ಕೇಳಲಿಲ್ಲ, ರೆಕಮೆಂಡ್ ಮಾಡಿಲ್ಲ, ದುಡ್ಡು ಕೊಟ್ಟಿಲ್ಲ, ನೀವಾಗಿ ಕೊಟ್ಟು ನೀವಾಗಿ. ನಾಳೆ ನಾನು ಇವತ್ತು ಶುಕ್ರವಾರ, ನಾಳೆ ಒಂದಿನ ಭಾನುವಾರ ಬೆಳಿಗ್ಗೆ ನಾನು ಹೋಗಬೇಕು, ಇವಾಗಿಂಥ ಕೆಲಸ ಮಾಡಿದಾರಲ್ಲ ಅಂಥೇಳೋದು ತುಂಬಾ ನೋವಾಯಿತು. ಅದರಿಂದ ಆಚೆ ಬರೋಕ್ಕೆ ತುಂಬ ಇದಾಯಿತು. ಕೆಲವರು ಏನೇನೋ ಅಂದರು, ನನಗೆ ತಗೊಳ್ಳೋಕ್ಕೆ ಇದಾಗಿಲ್ಲ, ಗೊತ್ತಲ್ಲ ವರ್ಡ್ಸ್ಗಳು ಬೇಡ ಹಂಗೆಲ್ಲ ಮಾತಾಡಿದ್ರು. ಬಟ್ ಸತ್ಯ ಏನು ಅನ್ನೋದು ನನಗೆ ಗೊತ್ತಿತ್ತು. ಹಾಗೆ ಆದಮೇಲೆ ಲಾಸ್ಟು ಮೊನ್ನೆ 7 ವರ್ಷ ಕೋರ್ಟಲ್ಲಿತ್ತು, ಆಮೇಲೆ 1 ವರ್ಷ ಗೌರ್ಮೆಂಟಲ್ಲಿತ್ತು. ಮೊನ್ನೆ 2022ಕ್ಕೆ 17ರ ಅವಾರ್ಡ್ ಕೊಡಬೇಕಾದ್ರೆ ಅದನ್ನು ಅಲ್ಲಿ ಅವಾರ್ಡ್ ಕೊಟ್ಟಾಗ ಯಾರೋ ಅಂದರು, ಈ ಥರ ಕೊಡ್ತಾ ಇದ್ದಾರಂತೆ, ನೀನು ಹೋಗಿ ಟ್ರೈ ಮಾಡು, ನಿಂದು ಹೆಂಗೂ ಕೇಸ್ ಗೆದ್ದಿದೆ, ಕೇಸ್ ಗೆದ್ದು ನಮ್ಮ ಕಡೆನೇ ಆಯಿತು, ವಾರ್ತಾ ಇಲಾಖೆ ಕಡೆ ಆಗಿದೆ, ಹೋಗಿ ಕೇಳು ಅಂತ. ಆಮೇಲೆ ಕೇಳಿ ಕೊಟ್ಟಾಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆಗ ಬೊಮ್ಮಾಯಿ ಅವರಿದ್ದರು. ಅದರಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ ಹೆಸರು, ಆಮೇಲೆ ಆವಾಗ ವಾರ್ತಾ ಇಲಾಖೆ ಮಿನಿಸ್ಟರ್ ರೋಷನ್ ಬೇಗ್ ಸರ್ ಹೆಸರಿದೆ. ಆದರೂ ನನಗೆ ಗೌರವವಾಗಿ ನಮ್ಮ ವಾರ್ತಾ ಇಲಾಖೆಯವರು ಬೊಮ್ಮಾಯಿ ಅವ್ರ ಕೈಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನನಗೆ ಆ ಅವಾರ್ಡ್ ಕೊಟ್ಟರು. ಹೋರಾಟ ನಾನು ವಾರ್ತಾ ಇಲಾಖೆ ಮಾಡಿ ಪಡ್ಕೊಂಡ್ರು. ಮತ್ತು ನಾನು ಲಾಯರ್ನ ಇಟ್ಟೆ. ಅವರಂದರು ನೀವು ಇಡಿ ಅಂತ, ಹಾಗಾಗಿ ನಾನು ಲಾಯರ್ ಇಟ್ಟೆ. ಅದೇ ಸೀರೆ 14ರಲ್ಲಿ ತಗೊಂಡು ಅದೇ ಸೀರೆ ಉಟ್ಕೊಂಡು
ನನ್ನ ಆ ಸೀರೆ ನಾನು ಸುಮಾರು ಸಲ ಉಟ್ಕೊಂಡು ಯಾರೋ ಅಂತಾರೆ ಹೊಸ ಸೀರೆ ಇಡಬಾರ್ದು ಮನೇಲಿ ಅಂತ. ಬಟ್ ನಾನು ಈ ಸೀರೆನ ಇವತ್ತು ದೇವಸ್ಥಾನಕ್ಕೆ ಉಟ್ಕೊಂಡು ಆ ಸೀರೆ ನನಗೆ ಹೇಳೋದು ಬೇಡ ಇರು ನಿನಗೆ ಅವಾರ್ಡ್ ಆ ಥರ ಅಂತ ಆ ಒಂದು ಇದು ಅದೇ ಸೀರೆ ಉಟ್ಕೊಂಡು ಅದೇ ಅವಾರ್ಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆಗ ಬೊಮ್ಮಾಯಿ ಸರ್ ಇದ್ದರು, ಅವ್ರ ಕೈಯಿಂದ ರವೀಂದ್ರ ಕಲಾಕ್ಷೇತ್ರ ತಗೊಂಡೆ. ಅಂದರೆ ಒಂದು ಸರ್ ನಮಗೆ ಅಂತ ಬರೆದಿದ್ರೆ, ಅಂದರೆ ನ್ಯಾಯ ನೀತಿ ಧರ್ಮದಲ್ಲಿ ನಮಗೆ ಅಂತ ಬರೆದಿದ್ರೆ ಅದು ಎಲ್ಲೇ ಇದ್ದರೂ ಸಿಕ್ಕತ್ತೆ ಅನ್ನೋದು ಒಂದು ನಮ್ಮ ಇದಕ್ಕೆ ಬಂತು, ಮನಸ್ಸಿಗೆ ಬಂತು. ಹಾಗಾಗಿ ನಾವು ಕೆಲವು ಸಲ ಎಷ್ಟೇ ಏನೇ ಪ್ರಯತ್ನ ಪಟ್ಟರು ಏನೇ ಮಾಡಿದ್ರು ನಮಗೆ ಅಲ್ಲಿ ಏನೋ ಇರಬೇಕಾಗತ್ತೆ. ಇವತ್ತು ಋಣ ಅನ್ನೋ ಬಂದ, ಇವತ್ತು ಇಲ್ಲಿ ಬರಬೇಕಾಗಿತ್ತು, ಇವತ್ತೇನು ಇದಿಲ್ಲ ಸುಮ್ಮನೆ ಕೂತಿದ್ದೆ, ಬರಬೇಕಾಗಿತ್ತು, ನೋಡಬೇಕಾಗಿತ್ತು, ಅದೆಲ್ಲ ಒಂದು ಋಣಗಳು, ಸಮಯ, ಸಂದರ್ಭ. ಅದಾದ್ಮೇಲೆ ಮತ್ತೆ ಅದು ಫಿಲ್ಮ್ ಪ್ರೊಡ್ಯೂಸ್ ಮಾಡೋಕೆ ಹೋಗಲಿಲ್ಲ ನೀವು ಸರ್? ಅದರಲ್ಲಿ ನನಗೆ ಸತ್ಯ ಹೇಳಬೇಕಂದ್ರೆ ಭಯ ಆಗೋಗ್ಬಿಟ್ಟೆ ಸರ್. ಯಾಕೆ ಅಂದರೆ ಪ್ರತಿ ಒಂದು ಎಡಿಟಿಂಗಿಂದ, ಡಬ್ಬಿಂಗಿಂದ, ರಿಲೀಸ್ ಮಾಡೋದ್ರಿಂದ, ಪೋಸ್ಟ್ರ್ ಅಂಟಿಸೋದ್ರಿಂದ ಪ್ರತಿ ಒಂದಕ್ಕೂ ನಾನು ಹೋಗಬೇಕಾಗಿತ್ತು. ನಾಳೆ ನಾಡಿದ್ದು ರಿಲೀಸು ಅಂದ ತಕ್ಷಣ ರಾತ್ರಿ ಎದ್ದು ಕೂತ್ಕೊಂಡು ನಾಳೆ ರಿಲೀಸು. ಅದ್ರ ಜೊತೆ ಡಿಸ್ಟ್ರಿಬ್ಯೂಟ್ರು ಅಥವಾ ಪಬ್ಲಿಸಿಟಿ ಕೊಡೋಕ್ಕೆ ಇರುವಂಥವ್ರು, ಹಂಚಿಕೆದಾರ ಅವ್ರು ಯಾರು ಬರಲ್ವಾ, ಮುಂದೆ ಬರಲ್ವಾ ಸರ್? ಈ ಥರ ನಮ್ಮ ಒಂದು ಚಿಕ್ಕ ಸಿನಿಮಾಗಳನ್ನ ತಗೊಳಕ್ಕೆ ಯಾರೂ ಬರಲ್ಲ ಸರ್. ಬಟ್ ಒಬ್ಬರು ಮಾತ್ರ ನಮಗೆ ಗಾಂಧಿನಗರದಲ್ಲಿ ನಿಮಗೆ ಗೊತ್ತಿರ್ಬೋದು, ನರಸಿಂಹ ಕೇಶವ ಅಂತ, ಅವ್ರದ್ದು ತುಂಬ ದೊಡ್ಡ ಪ್ರೊಡಕ್ಷನ್ ಸರ್, ಹಳೆಯದು. ಸಾರಿ, ದಯವಿಟ್ಟು ಕ್ಷಮಿಸಿ, ಅದರದ್ದು ಅವರ ಬ್ಯಾನರ್ ಇದನ್ನ ಮರ್ತುಬಿಟ್ಟಿದ್ದೀನಿ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅವರ ಇದರಲ್ಲಿ ಗಾಂಧಿನಗರಲ್ಲಿ ಜಾಗ ಕೊಟ್ಟರು ಮತ್ತು ಅವರೇ ಮಾಡಿದ್ರು. ಮತ್ತು ಥಿಯೇಟ್ರ್ಗಳು ತುಂಬ ತೊಂದರೆ ಆಯಿತು. ನಾವು ಅಂದ್ಕೊಂಡಂಗೆ ಅಲ್ಲ ಸರ್, ಒಳಗಡೆ ತುಂಬ ಡೀಪ್ ಒಳಗಡೆ ಇದೆ. ನಾವು ಅಂದ್ಕೊಂಡಂಗೆಲ್ಲ ಸಿನಿಮಾ ಮಾಡೋದು, ಸಿನಿಮಾ ಮಾಡಿಬಿಡ್ಬೋದು. ಥಿಯೇಟ್ರ್ಗಳ ಪ್ರಾಬ್ಲಮ್ ಇದೆ. ಆಮೇಲೆ ಚಿಕ್ಕ ಪುಟ್ಟ ಸಿನಿಮಾಗಳನ್ನ ದೊಡ್ಡ ಡಿಸ್ಟ್ರಿಬ್ಯೂಟರ್ಗಳು ತಗೊಂಡ್ರು ನಾವೇ ಥಿಯೇಟ್ರನ್ನ ಹಿಡಿದು ದುಡ್ಡು ಕೊಟ್ಟು ರಿಲೀಸ್ ಮಾಡಿದ್ರೇನು ಅಲ್ಲಿ ಏನೋ ಒಂದು ಬೇರೆ ಅಡೆತಡೆಗಳಾಗತ್ತೆ. ನಿರ್ಮಾಪಕರು, ನಾನೀಗ ನಿರ್ಮಾಪಕಿ ಆದಮೇಲೆ ಚೇಂಬರ್ಗೆ ಹೋದ್ಮೇಲೆ ಅಲ್ಲಿ ನಿರ್ಮಾಪಕರದ್ದು ಏನು ಕಷ್ಟ ಅನ್ನೋ ತುಂಬ ಹತ್ತಿರದಿಂದ ನೋಡ್ತಾ ಇದ್ದೀನಿ. ಸಿನಿಮಾ ಮಾಡ್ಬೋದು, ನಾಳೆನೇ ಬೇಕಾದ ಸಿನಿಮಾ ಮಾಡ್ಬೋದು, ಬಟ್ ರಿಲೀಸ್ ಮಾಡೋದು ಕಷ್ಟ, ಥಿಯೇಟ್ರ್ ಸಿಕ್ಕೋದು ಕಷ್ಟ. ಅದ್ರ ಜೊತೆಲಿ ಈಗ ಥಿಯೇಟ್ರಿಗೆ ಜನ ಬರೋದು ಕಮ್ಮಿ ಆಗಿದ್ದರಿಂದ ಥಿಯೇಟ್ರಿಗೆ ಬಂದು ಜನ ನೋಡ್ತಾ ಇಲ್ಲ, ಆಡಿಯನ್ಸು. ಹಾಗಾಗಿ ನಿರ್ಮಾಪಕರು ಸ್ವಲ್ಪ ಕಷ್ಟ. ಕೆಲವೊಂದು ದೊಡ್ಡ ಹೀರೋಗಳದ್ದು ಸಿನಿಮಾಗಳೇನೋ ಅವರ ಕ್ರೇಜು, ಅವರ ಫ್ಯಾನ್ ಫಾಲೋವರ್ಸು ಓಡುತ್ತೆ. ನಮ್ಮಂಥವರೆಲ್ಲ ಸಿನಿಮಾ ಮಾಡಿದ್ರೆ, ನಾನೀಗ ಕೋಟಿಗಟ್ಟಲೆ ಹಾಕಿ ಸಿನಿಮಾ ಮಾಡಲ್ಲ, ಇದ್ರೂ ಮಾಡಲ್ಲ. ಏಕೆಂದರೆ ನನಗೆ ಅದು ಬರುತ್ತೆ ಅಂತೇಳೋ ಗ್ಯಾರಂಟಿ ನನಗಿಲ್ಲ. ಹಾಗಾಗಿ ಮಾಡೋಕ್ಕೂ ಏನೋ ಚಿಕ್ಕ ಪುಟ್ಟ ಸಿನಿಮಾಗಳು, ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ಅವಾರ್ಡ್ಗಲ್ಲ, ನನಗೆ ಅವಾರ್ಡ್ ಸಾಕು, ಒಂದು ಸಿಕ್ಕಿದೆ, ನಾವು ಒಂದು ಸಾಕು ಸರ್ ನಮಗೆ. ಏಕೆಂದರೆ ನಾನು ಅದೇ ಹೇಳೋದು, ಕೊಟ್ಟವರಿಗೆ ಕೊಟ್ಟು ಎಷ್ಟೊಂದು ಇಡೋಕ್ಕಾಗತ್ತೆ. ಹೊಸೊಬ್ಬರನ್ನ ಗುರ್ತಿಸ್ಕೊಟ್ಟಾಗ ಅವ್ರಿಗೊಂದು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಅಲ್ವಾ? ಹಾಗಾಗಿ ಅವಾರ್ಡ್ ಸಾಕು. ಬಟ್ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಮತ್ತು ಮುಂದೇನೂ ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು, ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಇದೆ. ಅದರಲ್ಲಿ ಕೆಲವರು ಈಗ ಅನಿತಾ ರಾಣಿ ಆ್ಯಕ್ಟೇ ಮಾಡಲ್ಲ ಅಂತೇಳೋ ಒಂದು ಅಪಪ್ರಚಾರಗಳು ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ಅವಕಾಶ ಸಿಕ್ಕರೆ ಮಾಡ್ತೀನಿ, ಖಂಡಿತ ಮಾಡ್ತೀನಿ, ಖಂಡಿತ. ಈ ಪಾತ್ರ ಆ ಪಾತ್ರ ಆ ಥರದ್ದು ಯಾವುದೂ ಇಲ್ಲ. ಅವ್ರು ದಯವಿಟ್ಟು ಯಾರೂ ತಪ್ಪು ತಿಳ್ಕೊಳ್ಬೇಡಿ. ನಾನು ನಿರ್ಮಾಪಕಿ ಆ ಪಾತ್ರ ಮಾಡಲ್ಲ, ಈ ಪಾತ್ರ ಮಾಡಲ್ಲ ಅಂತ. ಯಾವ ಪಾತ್ರ, ಒಂದು ಒಳ್ಳೆ ಪಾತ್ರ ಕೊಟ್ಟರೆ ಖಂಡಿತ ಮಾಡ್ತೀನಿ. ನಾನು ಅವತ್ತೂ ಡಿಮ್ಯಾಂಡ್ ಮಾಡಿಲ್ಲ ಯಾರ ಹತ್ರನೂ ಇಷ್ಟು ಕೊಡಿ ಅಂತ, ಇವತ್ತು ಡಿಮ್ಯಾಂಡ್ ಮಾಡಲ್ಲ. ನಂಗೆ ಒಂದು ಒಳ್ಳೆ ಪಾತ್ರ ಬೇಕು, ಕೆಲಸ ಬೇಕು, ಒಳ್ಳೆ ಪಾತ್ರಗಳು ಬೇಕು. ನಾನು ಖಂಡಿತ ಮಾಡ್ತೀನಿ. ಆಮೇಲೆ ದಯವಿಟ್ಟು ಯಾರನ್ನೂ ಅವ್ರು ಮಾಡಲ್ಲ, ಅವರಿಲ್ಲ ಹಂಗೆ ಅಂತ ದಯವಿಟ್ಟು ಹೇಳಬೇಡಿ. ಎಲ್ರಿಗೂ ಅವ್ರವ್ರದ್ದಾದ್ರೆ ಅವಕಾಶಗಳಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ ಸರ್, ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇದಾಗಿತ್ತು ಇಂದಿನ ಅನಿತಾ ರಾಣಿಯವರ ಸಂದರ್ಶನ. ಮತ್ತೊಂದು ವ್ಯಕ್ತಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.